ತಾಯಂದಿರಿಗೆ ತಾವು ತಾಯಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ನೋವು ಇದೆಯಲ್ಲ ಮೇಡಮ್, ಅದು ಸಮಾಜದಲ್ಲಿ ಅದನ್ನು ಫೇಸ್ ಮಾಡೋದಕ್ಕೆ ಒಂದು ಗಟ್ಟಿತನ ಬೇಕು ಅಂತಾರೆ. ಹೆಂಗಾದ್ರೂ ಮಾಡಿ ಒಂದು ಮಗು ಪಡಿಬೇಕಪ್ಪ, ಒಂದು ಮಗು ಇರಲೇಬೇಕು ಅಂತ ಆ ಒಂದು ಬೇಡಿಕೆ ಅಂತೂ ಎಲ್ಲ ತಾಯಂದ್ರಿಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಇದ್ದೇ ಇರುತ್ತೆ. ತಮಗಾಗದೇ ಇದ್ರೆ ಅಟ್ಲೀಸ್ಟ್ ಇದೊಂದು ಆಪ್ಷನ್ ಆಗಿತ್ತು, ಬಾಡಿಗೆ ತಾಯಿ ಮೂಲಕ ಮಗು ಪಡೆದುಕೊಳ್ಬಹುದು ಅಂತ. ಬಟ್ ಇಲ್ಲೂ ಕೂಡ ಒಂದಷ್ಟು ನಿಯಮಗಳು ಅಡ್ಡಿ ಆಗ್ತಾ ಇದೆ ಬಹುತೇಕ ಹೆಣ್ಣು ಮಕ್ಕಳಿಗೆ ಅಂತ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದೇ ಇವಾಗ ಮೇಡಮ್ ಹೇಳಿದ್ರಲ್ಲ, 50 ವರ್ಷ ಅನ್ನೋದು ಕಾನೂನು ಸೆಟ್ ಮಾಡಿರೋ ಲಿಮಿಟ್. ಯಾಕೆ ಈ ಲಿಮಿಟ್ ಸೆಟ್ ಮಾಡಿದೆ? ಇವಾಗ ಎಷ್ಟೊಂದ್ ಜನಕ್ಕೆ ಆಸೆ ಇರುತ್ತೆ, ಅವ್ರ ಡಿಸೈರ್ಸ್ ತಾಯಿ ಆಗ್ಬೇಕು ಅನ್ನೋದು ಒಂದು ಹೆಣ್ಣು ಮಗಳಿಗೆ ಇರುವಂತದ್ದು, ಅದು ಸಹಜವಾದ ಡಿಸೈರ್ಸ್. ಬಟ್ ಅದನ್ನ ನಾವು ಸೊಸೈಟಲ್ ಎಕ್ಸ್ಪೆಕ್ಟೇಷನ್ಸ್ ಇಂದ ಅವರು ಆತರ ಪ್ರೆಷರ್ಗೆ ಬಂದಿರ್ತಾರೆ. ಈಗ ಒಂದ್ ಸೊಸೈಟಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹೆಣ್ಣಂದ್ರೆ ಅವಳು ತಾಯಿ ಆಗ್ಬೇಕು ಅಂತ ಕೇಳ್ತಾರೆ, ಮಕ್ಕಳಾಗಿಲ್ವಾ ನಿಮ್ಗಿನ್ನು ಮಗು ಇಲ್ವಾ ಅಂತ. ಆ ಒಂದು ಸೊಸೈಟಲ್ ಪ್ರೆಷರ್ ಇಂದ ಕೂಡ ಅವರು ತಾಯಿ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಕೆಲವರು ವೈಯಕ್ತಿಕವಾಗಿ ತಮಗೆ ಅನ್ಸಿ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಈಗ ನೀವು ಹೇಳಿರೋ ಕೇಸಲ್ಲಿ ಏನಂದ್ರೆ ಆಲ್ರೆಡಿ ಅವ್ರ ತಾಯಿ ಆಗಿದ್ದವರು,